ಇನ್ನೇನು ಕೆಲವೇ ದಿನಗಳಲ್ಲಿ ವರಮಹಾಲಕ್ಷ್ಮಿ ಹಬ್ಬವನ್ನು ಧಾಮ್ ಧೂಮ್ ಆಗಿ ಆಚರಿಸೋಕೆ ಹೆಣ್ಮಕ್ಳೆಲ್ಲ ರೆಡಿಯಾಗಿದ್ದಾರೆ. ಸೊ ವರಮಹಾಲಕ್ಷ್ಮಿ ಹಬ್ಬ, ವರಮಹಾಲಕ್ಷ್ಮಿ ವ್ರತ ಹೇಗೆ ಆಚರಣೆ ಮಾಡಬೇಕು, ಸೊ ವ್ರತದ ಪಾಲನೆ ಹೇಗಾಗಬೇಕು, ಅದರ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋಕೆ ನಮ್ಮ ಜೊತೆ ಇದ್ದಾರೆ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ಸಂಸ್ಥಾಪಕರು ಹಾಗೂ ಧರ್ಮದರ್ಶಿಗಳಾದಂತಹ ಬ್ರಹ್ಮಾಂಡ ಗುರುಜಿ ಇದ್ದಾರೆ. ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಗುರುಗಳೇ, ವರಮಹಾಲಕ್ಷ್ಮಿ ಅಂದ ತಕ್ಷಣ ಹೆಣ್ಮಕ್ಳಿಗೆ ಬಹಳ ಪ್ರೀತಿಯ ಹಬ್ಬ. ಸೊ ಮಹಾಲಕ್ಷ್ಮಿಯನ್ನು ಒಲಿಸ್ಕೊಳ್ಬೇಕು, ಮನೆಯಲ್ಲಿ ಸಮೃದ್ಧಿ ಕಾಣಬೇಕು, ಸೊ ಒಳ್ಳೆಯದಾಗಬೇಕು ಅಂತ ಅಷ್ಟಲಕ್ಷ್ಮಿಯರನ್ನು ಪೂಜೆ ಮಾಡುವಂತಹ ದಿನ. ಸೊ ಅದು ಕೂಡ ಈ ಶ್ರಾವಣದ 2ನೇ ಶುಕ್ರವಾರ ಮಾಡ್ತಾರೆ. ಸೊ ಹೇಗೆ ಈ ಒಂದು ವ್ರತವನ್ನು ಆಚರಣೆ ಮಾಡಬೇಕು ಅಂತ ಕೇಳೋದಾದರೆ, ಎಲ್ಲ ದೇವನಗರ ಭಕ್ತ ಪ್ರಿಯರೇ, ಪ್ರಿಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ, ಸುಸ್ವಾಗತ. ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ದವಕಿಂವದ ಶ್ರೀರಾಮದೂತ ಕೃಪಾ ಸಿಂಧು ಮತ್ಕಾರ್ಯ ಸಾಧ್ಯ ಪ್ರಭು ಯಾದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೇ 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 ನಮೋ ನಮಃ. ತಮ್ಮೆಲ್ಲರಿಗೂ ಗ್ಯಾರಂಟಿ ನ್ಯೂಸ್ ಪ್ರಕಾರವಾಗಿ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ. ಮಹಾಲಕ್ಷ್ಮಿ ಕೃಪಾಶೀರ್ವಾದ. ಏನು ಇಷ್ಟು ಬೇಗ ಮಹಾಲಕ್ಷ್ಮಿ ವಿಚಾರ ಮಾತಾಡಿರ್ತೀರ ಅಂದ್ಕೊಳ್ತೀರಾ? ಅಂದರೆ ಈಗಾಗಲೇ ಆದರ್ಶ ನೀನು ಹೇಳ್ದಂಗೆ ಜನಕ್ಕೆ ತಿಳಿಸೋದು ಮೊದಲೇ ಮುಖ್ಯ. ಪೂಜೆ ಮಾಡ್ಕೊಂಡ ಮೇಲೆ ಅಯ್ಯೋ ಟ್ರೈನ್ ಹೊಟ್ಟೋಯ್ತು ಹಿಂಗೆ ಮಾಡೋದಪ್ಪ ಅಂತಕ್ಕಿಂತ ಟ್ರೈನ್ ಹೋಗೋಕ್ಕೆ ಮೊದಲೇ ಸೀಟ್ ಎಲ್ಲಿದೆ, ಏನೇನು ಮಾಡಬೇಕು ಎತ್ತ ಅಂತ ತಿಳ್ಕೋಬೇಕು. ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಸಾಧಾರಣವಾಗಿ ಎಲ್ಲರೂ ಏನು ಗೊತ್ತಾ, ಹೆಣ್ಣು ಮಕ್ಕಳಿಗೆ ಇಷ್ಟ, ಸಂತೋಷ, ಬೇಡ ಅಂದಿಲ್ಲ. ಸಾಲ ಮಾಡ್ಬಿಟ್ಟು ಪೂಜೆ ಪುನಸ್ಕಾರ ಮಾಡಿ ಅಂತ ಎಲ್ಲೂ ಹೇಳಿಲ್ಲ. ಪಕ್ಕದ ಮನೆ ಶಾರದಮ್ಮನವ್ರು ಚೆನ್ನಾಗಿ ಮಾಡ್ತಾರೆ ಅಂದ್ಬಿಟ್ಟು ನಾವು ಚೆನ್ನಾಗಿ ಮಾಡಬೇಕು ಅನ್ನೋದಿಲ್ಲ. ಯಥಾಶಕ್ತಿ ಮಾಡಬೇಕು ಅಂತ ಹೇಳುತ್ತೆ. ಧರ್ಮೋ ರಕ್ಷತೆ ರಕ್ಷಿತ. ಅವಳು ಹೇಳ್ತಾಳೆ, ನಿನ್ನ ಹತ್ರ ಏನೂ ಇಲ್ಲದೆ ಇದ್ರು ಲಕ್ಷ್ಮೀ ಕ್ಷೀರ ಮಂತ್ರ ಹೇಳೋದೇ ಹಾಗೆ, ಲಕ್ಷ್ಮೀ ಕ್ಷೀರ ಸಮುದ್ರ ರಾಜತನಯಾಮ್ ದಾಸಿ ಭೂತ ಸಮಸ್ತ ಲೋಕೈಕ ದಿಗ್ಬಂಕರು. ಇಡೀ ಜಗತ್ತನ್ನು ಬಿಟ್ಟು ನಿನ್ನ ಮನೆ ದಾಸಿ ಆಗ್ತೀನಿ. ಯಾವಾಗ ಆಗ್ತೀನಿ ಅಂದರೆ ಸೋಮವಾರ, ಬುಧವಾರ, ಶನಿವಾರದ ದಿವಸ ಅಕಸ್ಮಾತ್ ಯಾರಿಗೂ ಒಂದು ಲೋಟ ಹಾಲಿಲ್ಲ, ಹಸಿ ಹಾಲು, ಒಂದು ಲೋಟ ಅವರು ಬಡವರಾಗಿರ್ತಾರೆ, ವೃದ್ಧರಾಗಿರ್ತಾರೆ, ಮಕ್ಕಳಿಗೆ ಹಾಲಿರಲ್ಲ, ಅಂಥವ್ರಿಗೆ ನೀನು ಹೋಗಿ ದಾನವನ್ನು ಮಾಡಿದ್ರೆ ಆ ಮನೆಯವ್ರು ಹಾಲು ಕುಡಿದು ಹಬ್ಬಾಡ ಹಾಲು ಕುಡಿದ ಸಂತೋಷ ಆಯಿತು ಅಂದರೆ ಅಷ್ಟೇ ಸಾಕು, ನನ್ನ ಇಷ್ಟಾರ್ಥ ಸಿದ್ಧಿಯನ್ನು ನಿನಗೆ ಮನೆ ಕೊಡ್ತೀನಿ ಅಂತಾಳೆ ಲಕ್ಷ್ಮಿ. ಆಮೇಲೆ ಲಕ್ಷ್ಮಿ ಚಂಚಲೆ, ಚರಲಕ್ಷ್ಮಿ ಸ್ಥಿರವಾಸ. ಓಡ್ತಾ ಇರೋ ಲಕ್ಷ್ಮಿನ ಓಡಿಸ್ಕೊಂಡು ಕರ್ಕೊಂಡ್ಬಂದೋಕೆ ಭಾಳ ಕಷ್ಟ. ಲಕ್ಷ್ಮೀನ ಏನು ಅಂತ ಹೇಳುತ್ತೆ ಅಂದರೆ ಶನಿಗೂ ಲಕ್ಷ್ಮಿಗೂ ಭಾಳ ಆತ್ಮೀಯ ವಿಶ್ವಾಸ. ಏನು ಅಂದರೆ ಬಾಂಧವ್ಯ. ನಾವು ವರಮಹಾಲಕ್ಷ್ಮಿ ಆಚರಿಸೋದೇನಕ್ಕೆ ಅಂದರೆ ಸಮುದ್ರ ಮಂಥನ ಮಾಡುವಾಗ ಅವಳು ಹುಟ್ಟದಬ್ಬ ಅಂತ, ಲಕ್ಷ್ಮಿ ವರದಂತಿ, ಹುಟ್ಟದಬ್ಬನ ವರಮಹಾಲಕ್ಷ್ಮಿ ಹಬ್ಬ ಅಂತ ಮಾಡ್ತೀವಿ. ಅವಳನ್ನ ಸಮುದ್ರ ಮಂಥನ ಮಾಡೋ ಸಮಯದಲ್ಲಿ ಉತ್ಪತ್ತಿ ಆಗಿರ್ತಕ್ಕಂಥವಳು ಲಕ್ಷ್ಮಿ. ಕ್ಷೀರ ಸಮುದ್ರ ರಾಜತನಯ. ಲಕ್ಷ್ಮೀನ ಪೂಜೆ ಮಾಡಬೇಕು ಅಂದರೆ ಸಾಧಾರಣವಾಗಿ ನಾರಾಯಣನ ಜೊತೆ ಪೂಜೆ ಮಾಡಬೇಕು. ಗಂಡ ಇಲ್ಲದೆ ಹೆಂಡತಿ ಪೂಜೆ ಮಾಡಿದ್ರೆ ಅವಳಿಗೆ ಇಷ್ಟ ಇಲ್ಲ, ಹೆಂಡತಿ ಇಲ್ಲದೆ ಗಂಡನ ಪೂಜೆ ಮಾಡಿದ್ರೆ ಅವನಿಗೆ ಇಷ್ಟ ಇಲ್ಲ. ಸೊ ಹಾಗೆ ಹರಿಹರ ಸ್ವರೂಪನೂ ಹಾಗೇನೆ, ಅವ್ನಿಗೆ ಇಷ್ಟ ಇದ್ದನ್ನೇ ಶಿವನ ಪೂಜೆ ಮಾಡಿದ್ರೆ ಈಶ್ವರನಿಗೆ ಇಷ್ಟ, ವಿಷ್ಣು ಪೂಜೆ ಮಾಡಿದ್ರೆ ಇವನಿಗೆ ಇಷ್ಟ ಅಂತ ಅವರಿಬ್ಬರು ಫ್ರೆಂಡ್ಶಿಪ್ಪು, ಬಾಂಧವ್ಯ ಅಷ್ಟು ಚೆನ್ನಾಗಿದೆ. ಇವಳು ಲೋಪಾಮುದ್ರದಲ್ಲಿರ್ತಕ್ಕಂಥ ಒಂದು ಅಂಶ ಜಗನ್ಮಾತೆ. ಯಾರು ಲೋಪಾಮುದ್ರ ಅಂದರೆ ಯಾರು ಅಂದರೆ ದತ್ತಾತ್ರೇಯರ ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಹೇಗೆ ಅನುಗ್ರಹವನ್ನು ಕೊಡ್ತಕ್ಕಂಥ ಅಗಸ್ತ್ಯ ಋಷಿಗಳ ಒಂದು ಹೆಂಡತಿಯಾಗಿರ್ತಾಳೋ ಇವಳು ತಾಯಿ ಜಗನ್ಮಾತೆಯೇ ಸ್ವತಃ ಅವಳ ಪಾದಿಕೆಯನ್ನು ಕೊಟ್ಟಿರ್ತಾಳಂತೆ. ಜಗನ್ಮಾತೆ ಆದಿಪರಾಶಕ್ತಿ ಪಾದಿಕೆಯನ್ನು ಕೊಡ್ತಾಳಂತೆ. ಲೋಪಾಮುದ್ರ ಲಕ್ಷ್ಮೀ ಸ್ವರೂಪ ಅಂದರೆ ಅವಳೇ ಸ್ವತಃ ಪಾದಿಕೆಯನ್ನು ಪೂಜೆ ಮಾಡ್ತಾಳೆ ಅಂತ ಭಾಳ ವಿಶೇಷತೆ. ಅನುಸೂಯಾದೇವಿ ವಿಶೇಷವಾಗಿ ದತ್ತಾತ್ರೇಯನ ತಾಯಿಯಾದವಳು ಅವಳೇ ಅಂಶ ಅಂತ ಹೇಳ್ತಾಳೆ. ನಮ್ಮಲ್ಲಿ ಏನಾಗಿದೆ, ದಕ್ಷಿಣ ಭಾರತದಲ್ಲಿರ್ತಕ್ಕಂಥ ಕೆಲವೊಂದು ಜಾಗದಲ್ಲಿ, ಈಗ ಫಾರ್ ಎಕ್ಸಾಂಪಲ್ಲು ಮೈಸೂರು ಪ್ರಾಂತದ ಒಂದು ಜಾಗಗಳು, ಗೌಡ್ರ ಮನೆ ಒಂದಷ್ಟು ಕುಟುಂಬಗಳು, ಹಾಸನ್ ಭಾಗಗಳಲ್ಲಿ, ಕುಣಗಲ್ ಭಾಗಗಳ ಈ ಕಡೆಯನ್ನ ಕರಿಯಮ್ಮ ಅಂತ ಕರೀತಾರೆ. ಈ ಕರಿಯಮ್ಮ ಯಾರು ಅಲ್ಲ, ಸ್ವತಃ ಲಕ್ಷ್ಮಿನೇ. ನಾಗಲಕ್ಷ್ಮಿ ಅಂತ ಕೆಲವು ಜಾಗದಲ್ಲಿ ಕರೀತಾಳೆ, ಅವಳು ಲಕ್ಷ್ಮಿನೇ. ಇವತ್ತು ಜೈನ ಧರ್ಮದಲ್ಲಿ ಪದ್ಮಾವತಿ ಅಂತ ಏನು ಕರೀತಾರೆ, ಜೋಗ್ ಫಾಲ್ಸ್ ಹತ್ರ ಇರ್ತಕ್ಕಂಥ ಒಂದು ದೇವಸ್ಥಾನ ಏನಿದೆ, ಆ ಜಾಗಗಳಲ್ಲೂ ಅವಳನ್ನ ಪೂಜೆ ಮಾಡೋ ಹುತ್ತದ ದೇವಿ ಅನ್ನೋ ಅವಳೇ ಕೂಡ ಅವಳೇ ಜೋಗಮ್ಮ, ವಿಶೇಷವಾಗಿ ಮಹಾಲಕ್ಷ್ಮಿನೇ. ಏನು ಉತ್ತರ ಕರ್ನಾಟಕದ ಭಾಗದಲ್ಲಿ ಜೋಗಮ್ಮ ಅಂತ ಏನು ಕರೀತಾರೆ, ಯಲ್ಲಮ್ಮನ ಅನುಗ್ರಹ ಅಂತ ಕರೀತಾಳೆ, ಅರ್ಧ ಭಾಗ ಸ್ವರೂಪದಲ್ಲಿ ಶಿರ ಪರಿಪರಿವರ್ತನೆ ಮಾಡ್ತಾರೆ, ಅವಳು ಲಕ್ಷ್ಮಿನೇ. ಅಂದರೆ ನೀವೆಲ್ಲರೂ ಮಾತೆಯರ ಪೂಜೆಯನ್ನು ಯಾವತ್ತು ಮಾಡ್ತೀರೋ ಅವಳು ಲಕ್ಷ್ಮಿನೇ. ಸೊ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮೀ ಯಾವತ್ತು ಹೊರಟೋಗ್ತಾ ಇರತಕ್ಕಂಥ ಕರೆದು ಕೂಡಿಸ್ಕೊಳ್ಳೋದಲ್ಲ ಇಂಪಾರ್ಟೆಂಟು. ಅಹಂ ಲಕ್ಷ್ಮೀ ಚ ವಿದ್ಮೆ ಲಕ್ಷ್ಮೀ ಪೂಜಿತ, ನೀನು ಲಕ್ಷ್ಮಿ ಆಗಬೇಕು ಅಂತ ಹೇಳ್ತಾಳೆ ಫಸ್ಟು. ಸೊ ಹೆಣ್ಣು ಮಕ್ಕಳನ್ನ ಎಲ್ಲರೂ ಸಾಧಾರಣ ಗಂಡಂದ್ರೆ ಎಷ್ಟು ಚೆನ್ನಾಗಿ ನೋಡ್ಕೋಬೇಕು ಅಂದರೆ ಅವಳು ಎಷ್ಟೇ ಗೋಳಿಕೊಂಡ್ಲು, ಏನು ಗಲಾಟೆ ಮಾಡಿದ್ರು ಮಟ್ಟಿದ್ರು ಅವಳನ್ನ ಎಷ್ಟೋ ಜನ ನೀವು ನೋಡ್ಬೋದು. ಶೆಟ್ರ ಮನೆಯಲ್ಲಿ ಭಾಳ ವಿಶೇಷ. ಲಕ್ಷ್ಮಿ ಅಂದರೆ ಅವಳು ಕಪ್ಪಗಿರ್ತಾಳೋ ಹೆಂಗಿರ್ತಾಳೋ ಗೊತ್ತಿಲ್ಲ, ಹೆಂಡತಿ ಸುದ್ರೂಪಿಯಾಗಿರ್ತಾಳೋ ಗೊತ್ತಿರಲ್ಲ, ಆದರೂ ಸಹ ಅವಳು ಗೊಡವೆ ಗಿಡ ಕೊಟ್ಟು ಅಮ್ಮ ಬಾಗುನವಮ್ಮ, ಮಾಯಮ್ಮೆ ಬಾಗುನವಮ್ಮ ಅಂತ ತುಂಬ ಚೆನ್ನಾಗಿ ಬರುತ್ತೆ. ಬಟ್ ಅವ್ರ ಮೇಲೆ ಲಕ್ಷ್ಮಿ ಕಾಲು ಮುರಿದು ಕೂತ್ಕೊಂಡ್ಬಿಟ್ಟಿರ್ತಾಳೆ ಅಂತ. ಅದಕ್ಕೆ ಅವ್ರ ಮೇಲೆ ತುಂಬ ಚೆಂದ. ಅದಕ್ಕೆ ಹುಟ್ಟಿದ್ರೆ ಶೆಟ್ರ ಮೇಲೆ ಹುಟ್ಟಬೇಕು, ಸತ್ತರೆ ಮುಸಲ್ಮಾನರ ಮೇಲೆ ಸಾಯಬೇಕು ಅಂತ. ಯಾಕೆಂದರೆ ಮುಸಲ್ಮಾನರ ಮೇಲೆ ಸತ್ತಾಗ ಏನಂತ ಹೇಳ್ತಾ ಒಬ್ಬ ಮನುಷ್ಯ ವಿಶೇಷ ಅಂದರೆ ಉಗುರೆಲ್ಲ ಕೂದಲೆಲ್ಲ ಕತ್ತರಿಸಿ, ವಿಶೇಷವಾಗಿ ಕೂದಲೆಲ್ಲ ಸ್ಟ್ರಿಮ್ಮಾಗಿ ಮಾಡಿ, ಒಂದು ಚೂರು ಯಾರು ಅಳದೆ, ಗರುಡಪುರಾಣದಲ್ಲಿ ಅಳಬಾರ್ದು ಅಂತ ಹೇಳುತ್ತೆ. ಹೆಣ ಕಳಿಸ್ಬೇಕಾದ್ರೆ ಆತ್ಮ ವಿಸರ್ಜನೆ ಮಾಡೋ ಸಮಯದಲ್ಲಿ ಯಾವತ್ತೂ ಯಾರು ಅಳಬಾರ್ದು, ಸಂತೋಷವಾಗಿ ಕಳಿಸ್ಬೇಕು ಅಂತ. ಸೊ ಅವರೇ ಸಂತೋಷವಾಗಿ ಕಳಿಸ್ತಕ್ಕಂಥದ್ದು. ಎಲ್ಲರೂ ಘಮ 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 ಅಂತ ಒಂದು ಒಳ್ಳೆ ಪರಿಮಳ, ಸೆಂಟು ಅಕ್ತರಿಗೆ ಹಾಕಿ ಅದನ್ನು ಕಳಿಸ್ತಾರೆ. ಹಾಗೆ ಶೆಟ್ರ ಮನೆ ಹುಟ್ಟಿದಾಗ ಕನಿಷ್ಠ ಪಕ್ಷ ಅವ್ರ ಮನೇಲಿ 5 kg ಚಿನ್ನ ಇರುತ್ತಂತೆ.
ಕಮ್ಮಿ ಬಡವರು ದಟ್ಟ ದರಿದ್ರದವರು ಅಂದರೆ ಒಂದು 5 kg ಬಂಗಾರ ಇರುತ್ತೆ. ಅದು ಅವಳು ಲಕ್ಷ್ಮಿ ಹಾಕಿರೋ ವಿದೇಶವಾಗಿರ್ತಕ್ಕಂಥ ಆಶೀರ್ವಾದ. ಯಾಕೆಂದರೆ ಅವಳು ಭಿಕ್ಷದೊಳಗೆ ಬಂತಾಳೆ ಒಂದ್ಸಲಿ, ಬ್ರಾಹ್ಮಣರ ಮನೆಗೆ ಹೋಗ್ತಾಳಂತೆ. ಅಯ್ಯೋ ಯಾರೋ ಭಿಕ್ಷದೊಳಗೆ ಬಂದರೆ ಓಡಿಸು ಅಂದರು. ಆದರೆ ಶೆಟ್ರ ಮನೆಯಲ್ಲಿ ಎಲೆ ಹಾಕಿ ಊಟ ಬಡಿಸಿ ಬಮ್ಮ ಕೂತ್ಕೊಂತ ಆ ಭಿಕ್ಷದೊಳಗೆ ಕೊಡಿದಾಗ ಆ ಸ್ವರೂಪ ಅವಳು ಗೊತ್ತಾಗದೆ ಅವಳು ಏನು ಮಾಡಿದಂತೆ ತಥಾಸ್ತು ಅಂತ ಆಶೀರ್ವಾದ ಮಾಡಿದ್ರು, ಸಂತೃಪ್ತಿಯಾಗಿ ಆಶೀರ್ವಾದ ಮಾಡಿದ್ರು. ಅದಕ್ಕೆ ಹೆಣ್ಣು ಮಕ್ಕಳಿಗೆ ನಾನು ಹೇಳೋದ್ರಿಂದ ನೀವು ಆವತ್ತಿನ ದಿವಸ ವಿಶೇಷವಾಗಿರ್ತಕ್ಕಂಥ ಲಕ್ಷ್ಮಿ ಅಲಂಕಾರ ಮಾಡ್ಕೋಬೇಕು. ಇವರೆಲ್ಲ ಏನು ಮಾಡ್ತಾರೆ ಗೊತ್ತಾ, ಇರೋ ಬರಂಗಡಿ ಎಲ್ಲ ಕುತ್ಕೊಂಡು ಒಡವೆಗಳನ್ನೆಲ್ಲ ಅಲ್ಲಿ ಹಾಕ್ತಾರೆ. ಅವಳು ಹೇಳ್ತಾಳೆ, ಎರಡೇ ಹೇಳೋದು, ಕಾಮನ್ ಸೆನ್ಸ್ ಇಷ್ಟು ಅರ್ಥ ಮಾಡ್ಕೋ, ಹೀಗಿದ್ದರೆ ತಥಾಸ್ತು ಅಂತ, ತಥಾ ಅಸ್ತು, ಹೇಗಿದೆ ಹಾಗಿರುತ್ತೆ. ಇವಳು ಒಡವೆ ಹಾಕ್ಕೊಂಡು ಅವಳು ಪೂಜೆ ಮಾಡಿದ್ರೆ ನೀನು ಹೇಗಿದೆ ಹಾಗೆ ಅಂತ, ಒಡವೆ ಎಲ್ಲ ದೇವ್ರಿಗೆ ಹಾಕ್ಬಿಟ್ಟು ಇವಳು ಬಿಚ್ಚೋಳ ಗೌರವ ಅಂತಾರೆ ಅಂದರೆ ಹೇಗಿದೆಯೋ ಹಾಗೆ ಇರುವಂತ ಅರ್ಥ. ಸೊ ಆದ್ದರಿಂದ ಒಡವೆಗಳನ್ನು ಯಾವತ್ತೂ ದೇವ್ರಿಗೆ ಅಲಂಕಾರ ಮಾಡೋದಲ್ಲ. ನೀವು ಲಕ್ಷ್ಮೀ ಸ್ವರೂಪ, ಅಹಂ ಲಕ್ಷ್ಮೀ ಚ ವಿದ್ಮಹೇ ಲಕ್ಷ್ಮೀ ಪೂಜಿತ, ನೀನು ಸ್ವಯಂ ಲಕ್ಷ್ಮಿ ಅಂತ ಹೇಳಬೇಕು. ಅಷ್ಟು ಚೆನ್ನಾಗಿ ಪೂಜೆ ಮಾಡಬೇಕು. ನೀನು ತಲೆ ತುಂಬ ಕೂದಲು ವಿಶೇಷವಾಗಿ ಮುಡ್ಕೊಳ್ತಕ್ಕಂಥ ಹೂ ಮುಡ್ಕೋಬೇಕು. ತಲೆ ಪೂರ್ತಿ ಜಡೆಯನ್ನು ಬಿಟ್ಕೊಂಡು ಕೊನೆಗೆ ತುದಿ ಗಂಟನ್ನು ಹಾಕೋಬೇಕು. ಶುಕ್ರ ಬಂಧನ. ಇವರೇನು ಮಾಡ್ತಾರೆ ಗೊತ್ತಾ, ಜಡೆನೇ ಹಾಕೊಳ್ಳೋದು ಬಿಟ್ಟಿಲ್ಲ, ಎಲ್ಲ ಬಿಟ್ಕೊಂಡಿರ್ತಾರೆ. ಅದಕ್ಕೆ ಏನು ಮಾಡ್ತಾಳೆ, ದಟ್ಟು ದರಿದ್ರ ಬರಲಿ ನಮ್ಮನೆ ಸಾಲ ಆಗಲಿ ಅಂತ ಹೇಳ್ತಾಳೆ. ಯಾವತ್ತೂ ಜಡೆಯನ್ನು ಹಾವಿನ ರೂಪದಲ್ಲಿ ಯಾರು ಹಾಕ್ಕೊತಾರೆ, 3 ಹಾವು. ಅದಕ್ಕೆ ತಕ್ಷಕ, ಸುರುಚಿ, ನಾಗರಾಜ. ತಲೆಯ ಭಾಗದಲ್ಲಿ 3 ಮೆದುಳಿರುತ್ತೆ ನಮಗೆ, ಆ 3 ಮೆದುಳು ಸೇರಬೇಕು ಅಂತ ಹೇಳುತ್ತೆ. ಅದಕ್ಕೆ ಜಡೆ ಅಂತ ಹೇಳೋದು. ತುದಿಗಂಟು ಅಂತ ಹಾಕ್ತಾರೆ. ಶುಕ್ರ ಬಂಧನ. ದೇವಸ್ಥಾನ ಹಿಂದೆ ಯಾಕೆ ನಮಸ್ಕಾರ ಮಾಡ್ತೀವಿ ಗೊತ್ತಾ, ಅಲ್ಲಿ ಹೋದಾಗ ಹಿಂದೆ ಮುಟ್ಟು ನಮಸ್ಕಾರ ಮಾಡೋದು. ಇವ್ರು ಏನು ಮಾಡ್ತಾರೆ, ರಾಘವೇಂದ್ರ ಸ್ವಾಮಿಗೂ ಮುಟ್ಟು ನಮಸ್ಕಾರ ಮಾಡೋದು, ಶಿರ್ಡಿ ಸಾಯಿಬಾಬಾಗೂ ಮುಟ್ಟು ನಮಸ್ಕಾರ, ವೆಂಕಟರಮಣನ ಮಾಡೋದು ಗಬ್ಬೆಪ್ಸ್ ಕಪ್ ಮಾಡಿಬಿಟ್ಟಿರ್ತಾರೆ. ಹಾಗಲ್ಲ, ಜಗನ್ಮಾತೆ ಹಿಂದುಗಡೆ ಜಡೆ ಇರುತ್ತೆ. ಹೆಣ್ಣು ದೇವಸ್ಥಾನಕ್ಕೆ ಮಾತ್ರ ಹಿಂದೆ ಮುಟ್ಟು ನಮಸ್ಕಾರ ಮಾಡಿ, ಅಮ್ಮ ಜಗನ್ಮಾತೆ ನಿನ್ನ ಶುಕ್ರನ ನಮಸ್ಕಾರ ನನ್ನ ಮನೆಗೆ ಕಳಿಸ್ಕೊಡು ಅಂತ ಕೇಳ್ಕೊಳ್ಳೋಕ್ಕೋಸ್ಕರ ಹಿಂದೆ ಮುಟ್ಟು ನಮಸ್ಕಾರ ಮಾಡಬೇಕು. ಸೊ ಹೆಣ್ಣಿನ ಜಡೆ ಒಳಗೆ ಸಾಕ್ಷಾತ್ ನಾಗರಾಣಿ ಇರ್ತಾಳೆ ವಾಸ. ಅದಕ್ಕೆ ವರ್ಟಿಬ್ರಾ ಅಂತ ಕರೀತಾರೆ. ಸ್ಪೈನಲ್ ಕಾರ್ಡ್, ಕುಂಡಲಿನಿ ಶಕ್ತಿ. ಸೊ ಅವಳು ಹೇಗೆ ಹೆಚ್ಚಾಗಿ ಉತ್ತರಾಭಿಮುಖ ಕೂತ್ಕೊಂಡು ಲಕ್ಷ್ಮೀ ಪೂಜೆ ಮಾಡ್ತಾಳೋ ವರಮಹಾಲಕ್ಷ್ಮಿ ಹಬ್ಬಕ್ಕೆ, ಅವಳ ಮನೆ ಸಮೃದ್ಧಿಯಾಗಿರುತ್ತೆ. ಅದಕ್ಕೋಸ್ಕರ ಬೆಳಗಿನ ಜಾವ ಮಾಡ್ಕೊಳ್ಳಿ ಅಂತ. ಸೊ ಏನಂತ ಹೇಳುತ್ತೆ, ಶ್ರಾವಣ ಮಾಸದ 2ನೇ ಶುಕ್ರವಾರ ವಿಶೇಷವಾಗಿರ್ತಕ್ಕಂಥ ಶುಕ್ರವಾರದಲ್ಲಿ ಸಮುದ್ರ ಮಂಥನ ಆಗಿರೋದ್ರಿಂದ ಮಹಾಲಕ್ಷ್ಮಿ ಬರ್ತಾಳೆ. ಆವಿರ್ಭವಿಸಿರ್ತಕ್ಕಂಥ ಮಹಾಲಕ್ಷ್ಮಿ ಕೃಪಾಶೀರ್ವಾದ ಪೂಜೆ ಮಾಡಬೇಕು. ವರಮಹಾಲಕ್ಷ್ಮಿ ಪೂಜೆ ನೀವೆಲ್ಲ ಮಾಡಿ ದಯವಿಟ್ಟು ಬೇಡ ಅಂದಿಲ್ಲ, ಆದರೆ ಹೀಗೆ ಮಾಡಬೇಕು ಅಂತ ಕ್ರಮ ಇದೆ. ದೇವ್ರ ಮನೇಲೇ ಇಡಬೇಕು ಅಂತ ಹೇಳುತ್ತೆ. ಎತ್ಕೊಂಡು ಹಾಲಲ್ಲಿ ಇಡಬಾರ್ದು. ಹಾಲಲ್ಲಿ ಇಟ್ಟರೆ ಮಧ್ಯಾಹ್ನ ಸ್ಥಿರ ಪ್ರದಕ್ಷಿಣೆ ಮಾಡೋ ಥರ ಇಡಬೇಕು ಅಂತ ಹೇಳುತ್ತೆ. ಅಕ್ಕಪಕ್ಕದ ಮನೆಯವರು ಕರೆದು ನಿನ್ನ ಪೂಜೆ ಮಾಡಿಸೋಕ್ಕೋಸ್ಕರ ಮಾಡಬೇಡ, ನಿನಗೋಸ್ಕರ ಮಾಡು ಅಂತ ಹೇಳುತ್ತೆ. ಕೆಲವರೆಲ್ಲರೂ ಏನು ಮಾಡ್ತಾರೆ, ಕಟ್ ನೋಟ್ ಇಡಬೇಕಾ ಬೇಡವಾ ಅಂತ ದರ್ಶಿನಿ. ಅದಕ್ಕೆ ಏನು ಮಾಡ್ತಾರೆ, ಕಟ್ ನೋಟ್ ಇಡಬೇಕು ಅಂತ ಎಲ್ಲೂ ಶಾಸ್ತ್ರ ಇಲ್ಲ. ಅವ್ರು ಏನು ಹೇಳ್ತಾಳೆ, ನೀನು ಏನು ಹೇಳುತ್ತೆ, ಪೂರ್ತಿಯಾಗಿರ್ತಕ್ಕಂಥ 1 ರೂಪಾಯಿ ಕಾಯಿನು, ಅಥವಾ ಆ ಕಾಲದಲ್ಲಿ 20 ಪೈಸೆ ಕಾಯಿನಿತ್ತು, ಅದರಲ್ಲಿ ಬಂಗಾರದ ಅಂಶ ಜಾಸ್ತಿ ಇತ್ತು. ಸೊ ಆ ಬಂಗಾರದ ಅಂಶದಲ್ಲಿ ಕಮಲದ ಹೂನ ಇರ್ತಿತ್ತು 20 ಪೈಸೆ ಕಾಯಿನಲ್ಲಿ. ಸೊ 20 ಪೈಸದ ಕಾಯಿನ ಒಡವೆಗಳೇ ಮಾಡಿಸ್ಕೊಂಡ್ಬಿಟ್ರು ಭಾಳ ಜನ ಹೆಂಗಸರು. ಸೊ ಆ ಕಾಯಿನ್ಗಳೆಲ್ಲ ಆ ಕಾಲದಲ್ಲಿ 20 ಪೈಸೆನೆಲ್ಲ ಸೇರಿಸ್ಕೊಂಡ್ರೆ ಕರೆಕ್ಟಾಗಿ 108 ಸೇರಿಕೊಂಡ್ರೆ, ಅಥವಾ 32 ಅವಳ ಸಂಖ್ಯೆ, ಲಕ್ಷ್ಮಿ ಸಂಖ್ಯೆ 32 ಜ್ಞಾಪಕ ಇಟ್ಟು ಅದನ್ನು ಪೂಜೆ ಮಾಡೋ ಒಂದು ಗ್ಲಾಸ್ ಬೌಲಲ್ಲಿ ಹಾಕಿ 6 ಕವಡೆಗಳನ್ನು ಹಾಕಿ ಪಾದರಸನ್ನು ಇಟ್ಟು, ಅವಳು ಏನೇನು ಸಂಬಂಧಪಟ್ಟಿದ್ದೋ ಬಿಳಿ ಸಾಸಿವೆನ ಇಟ್ಕೊಂಡು ಗುಳಗಂಜಿಯನ್ನು ಜೇನುತುಪ್ಪದಲ್ಲಿ ಅದ್ದಿ ಅವಳಿಗೆ ಪೂಜೆಯನ್ನು ಮಾಡಿದ್ರೆ ಸಾಕು. ತುಳಸಿ ಬಿಲ್ಪತ್ರ ಎರಡೂ ಇರಬೇಕು ಅವಳಿಗೆ ಪೂಜೆಗೆ. ಇಂಥೆಲ್ಲ ಒಂದು ಕ್ರಮ ಇದೆ. ಇದನ್ನು ಯಾರು ಮಾಡ್ಕೊತಾರೋ ಸಂತೋಷ, ಏನೂ ಬೇಡ. ಆಮೇಲೆ ಅವಳು ಪೂಜೆ ಮಾಡೋ ಸಮಯಕ್ಕೆ ಯಾವುದೇ ಆತಂಕಗಳು ಇರಬಾರ್ದು. ಅಯ್ಯೋ ಸ್ಟವ್ ಮೇಲೆ ಇಟ್ಬಿಟ್ಟಿದ್ದೀನಿ, ಮಕ್ಕಳನ್ನೆಲ್ಲ ಕಳಿಸಿಲ್ಲ, ಒದ್ದಾಡ್ತಿದ್ದೀನಿ, ಯಾಕೆ ಬೇಕು, ರಾತ್ರಿನೇ ಎಲ್ಲ ಅರೇಂಜ್ ಮಾಡ್ಕೊಂಡ್ಬಿಡು ಬೆಳಗಿನ ಪ್ರಾತಃ ಕಾಲದಲ್ಲಿ ಮಾಡಿ. ಅದು ಹೇಳ್ತಾಳೆ, ಸಮುದ್ರ ವಸನೇ ದೇವಿ ಅಂತಾಗ ಸಮುದ್ರವನ್ನು ಉತ್ಪತ್ತಿ ಆಗೋ ಸಮಯದಲ್ಲಿ ಏನಂದರೆ ಬ್ರಾಹ್ಮಿ ಮುಹೂರ್ತ. ಬ್ರಾಹ್ಮಿ ಮುಹೂರ್ತ ಯಾವಾಗ ಅಂದರೆ 4 ಕಾಲಿಂದ 5:30. ಅರುಣೋದಯ ಅಂತ ಬರುತ್ತೆ 5 ಕಾಲಿಂದ 6:30. ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳು ಅಂದರೆ ಸೂರ್ಯ ಬರಕ್ಕೆ ಮೊದಲು, ಸೂರ್ಯನ ಸಾರಥ್ಯ ಬರಕ್ಕೆ ಮೊದಲೇ ಎದ್ದಿರಬೇಕು ಅಂತ. ಅರುಣೋದಯಲ್ಲಿ ಹೇಳೋದು ಅಂದರೆ ಅನು ಉರ ಅಂತ. ಉರ ಅಂದರೆ ತೊಡೆ, ಅನು ಅಂದರೆ ಅರುಣ. ಅವನಿಗೆ 2 ತೊಡೆ ಇಲ್ದಿದ್ದವನು ಸೂರ್ಯನ ಸಾರಥ್ಯ. ಅವನು ಬರೋ ಸಮಯಕ್ಕಾದರೂ ಕೆಂಪು ಕಿರಣಗಳು ಬರೋ ಸಮಯಕ್ಕೆ ಎದ್ದು ಪೂಜೆ ಮಾಡಿಬಿಡು. ಆ ಸಮಯಕ್ಕೆ ಏನೂ ತೊಂದರೆಗಳಿಲ್ಲ. ಮಡಿ ಮಾತ್ರ ತುಂಬ ಇಂಪಾರ್ಟೆಂಟ್. ಏನು ಅಂದರೆ ಲಕ್ಷ್ಮಿಗೆ ಭಾಳ ಮಡಿ ದೇವತೆಗಳು ಯಾರು ಅಂದರೆ ಲಕ್ಷ್ಮಿ, ಅದಾದಮೇಲೆ ಆಂಜನೇಯ, ವಿಶೇಷವಾಗಿ ಈಶ್ವರ, ನಾಗದೇವತೆಗಳು ತುಂಬ ಮಡಿ. ಸೊ ಇವರು 4 ಜನಕ್ಕೆ ಮಡಿಗೆ ಜೊತೆಗೆ ಏನು ಮಾಡ್ತಾರೆ, ವಿಶೇಷ ಮಡಿ ಅಂತಕ್ಕಂಥ ಸುಬ್ಬಣ್ಣ ಅಂದರೆ ಬ್ರಹ್ಮಚಾರಿಯಾಗಿದ್ದ ಸಮಯದಲ್ಲಿ ಬರಣಿ. ಈ ಮಡಿ ಇದ್ದಾಗ ನಾಗದೇವತೆಗಳಿಗೆ ಎಷ್ಟು ಚೆನ್ನಾಗಿ ಪೂಜೆ ಮಾಡ್ತಾರೆ. ಅದಕ್ಕೆ ನಾಗರ ಪಂಚಮಿ ಆದ ತಕ್ಷಣ ವರಮಹಾಲಕ್ಷ್ಮಿ ಬರೋದು. ಈ ನಾಗರ ಪಂಚಮಿಗೆ ವರಮಹಾಲಕ್ಷ್ಮಿಗೆ ಅಂದರೆ ಸೃಷ್ಟಿ ಅಂದರೆ ಹಾವನ್ನು ಓಡಿಸುವಂಥ. ಹಾವನ್ನು ಓಡಿಸಿದಾಗ ಮೇಲೆ ನಾಗದೇವತೆಗಳು ಒಂದೊಂದು ಸೃಷ್ಟಿಗೂ ಒಂದು ಹೂತದಲ್ಲಿ ಇರಲ್ಲ. ಸೊ ಆ ನಾಗರ ಹಾವಿಗೆ ಹಾಲು ಇಷ್ಟ ಇರುತ್ತೆ. ಯಾವ ಕಾಲಕ್ಕೆ ಹಾಲು ಕುಡಿಯುತ್ತೆ ಅಂದ್ಕೊಂಡಿದ್ದಾರೆ, ಎಲ್ಲ ಸುಳ್ಳು. ಹಾಲು ಕುಡಿಯೋದೇ ಇಲ್ಲ ಅದು ನಂಬರ್ 1. ಮೊದಲೇ ಅದಕ್ಕೆ ಕಿವುಡು ಆಗಲ್ಲ, ಸ್ಪರ್ಶ ಮಾತ್ರ ಅದಕ್ಕೆ ವಿಶೇಷ. ಒಂದು ಹುತ್ತದಲ್ಲಿ ಇರೋದೇ ಇಲ್ಲ. ಯಾವತ್ತು ಒದ್ದೆ ಆಗುತ್ತೋ ಅದು ಹುತ್ತದಲ್ಲಿ ಒದ್ದೆ ಆಗಬಾರ್ದು ಅಂತ ಹುತ್ತದಲ್ಲಿ ಸೇರೋದು. ಇವ್ರು ನೀರು ಹಾಕಿ ಹಾಲು ಹಾಕಿ ಓಡಿಸ್ಬಿಡ್ತಾರೆ, ಹಾಕಬಾರ್ದು. ಧೂಪ ದೀಪಂ ಸಮರ್ಪೆ. ಅರ್ಶಿನ ಧೂಪ ದೀಪ ಎಲ್ಲ ಇಷ್ಟ ಇಲ್ಲ ಅದಕ್ಕೆ, ಕೋಪ ಬರುತ್ತೆ ಅದಕ್ಕೆ, ಶಾಪ ಹಾಕುತ್ತೆ. ಅದಕ್ಕೆ ಅವಳೇನು ಮಾಡ್ತಾಳೆ, ಯಾವ ದೇವಸ್ಥಾನದಲ್ಲಿ ಗರ್ಭಗುಡಿಯಲ್ಲಿ ತನಗೆ ತಾನಾಗೆ ಹುತ್ತವನ್ನು ಪ್ರದರ್ಶನೋ ಅಲ್ಲಿ ಲಕ್ಷ್ಮೀ ವಾಸ. ಅದಕ್ಕೆ ಅಲ್ಲಿ ಮಹಾಲಕ್ಷ್ಮಿ ವಿಷ್ಣುನ ಬಿಟ್ಟು ಬಂದ ತಕ್ಷಣ ಅವಳು ಗುಹೆ ಒಳಗೆ ಹುತ್ತದ ಒಳಭಾಗದಲ್ಲಿ ಕೂತಂತ, ಅದಕ್ಕೆ ನಾಗಲಕ್ಷ್ಮಿ, ಅದಕ್ಕೆ ಅವ್ಳು ಮಡಿ ಜಾಸ್ತಿ. ಸೊ ಇಂಥ ಒಂದು ಮಹಾಲಕ್ಷ್ಮಿಯಾಗಿರ್ತಕ್ಕಂಥ ಇವಳನ್ನ ವರಮಹಾಲಕ್ಷ್ಮಿ ಹಬ್ಬವನ್ನು ನೀವು ಯಾವ ರೀತಿ ಆದರೂ ಪೂಜೆ ಮಾಡ್ಬೋದು. ಹಸುನ ಪೂಜೆ ಮಾಡ್ಬೋದು, ಆನೆನ ಪೂಜೆ ಮಾಡೋದು, ಗಜಕೇಸರಿ ವಿಶೇಷ ಯೋಗ. ಅದಾದಮೇಲೆ ಕುದುರೆನ ಪೂಜೆ ಮಾಡ್ಬೋದು.
ಗೂಬೆಯನ್ನು ಪೂಜೆ ಮಾಡಿ ಲಕ್ಷ್ಮೀ ವಾಹನ ಗೂಬೆ ಅನ್ನೋದು ಎಷ್ಟೋ ಜನ ಗೊತ್ತಿಲ್ಲ. ಅದಕ್ಕೆ ಬಂಗಾರದ ಗೂಬೆ ಕನಿಷ್ಠ ಪಕ್ಷ ಒಂದು ಮನೇಲಿ ಇಟ್ಕೊಳ್ಳಿ ಅಂತ ಹೇಳ್ತಾರೆ. ಉತ್ತರ ಭಾರತದ ಎಲ್ಲರ ಮನೇಲೂ ಬಂಗಾರದ ಗೂಬೆ. ನಿಮಗೆ ಆಗಿಲ್ವಾ ಬೆಳ್ಳಿದು ಇಟ್ಕೊಳ್ಳಿ, ಇಲ್ವಾ ಹಿತ್ತಾಳೆ ಇಟ್ಕೊಳ್ಳಿ, ಮಣ್ಣಿಂದ ಇಟ್ಕೊಳ್ಳಿ, ನಿಜವಾದ ಗೂಬೆ ಇಟ್ಕೊಂಡ್ಬಿಡ್ಬೇಡಿ ಸದ್ಯ. ಸೊ ಅದರಿಂದ ಇದೆಲ್ಲ ವೈಶಿಷ್ಟ್ಯಪೂರ್ವಕವಾಗಿ ಲಕ್ಷ್ಮೀ ಸಂಕೇತಗಳು ಇಟ್ಕೊಂಡಾಗ ಅವಳು ಹೇಳ್ತಾಳೆ, ದ್ವಿಕಮಲೆಯಂಚ ಗಾಯತ್ರಿ ಸ್ವರೂಪಿಣಿ, ಅಷ್ಟಭುಜ ಶಕ್ತಿ ಸ್ವರೂಪಿಣಿ, ವಿದ್ಯಾದಾನಂಚ ಸರಸ್ವತಿ, ಸ್ವಯಂ ಲಕ್ಷ್ಮೀ ದಿವಾಕರಿ. 2 ಕಮಲ್ದು ಹೂ ಇದ್ದರೆ ಸಾಕಂತ ಒಳಗೆ ಇಷ್ಟಾರ್ಥ ಫಲವನ್ನು ಸಿದ್ಧಿ ಮಾಡ್ತಾಳೆ. ಸೊ ಇಂಥ ಒಂದು ಮಹಾಲಕ್ಷ್ಮಿ ಅನುಗ್ರಹ ಯಾವತ್ತ ಇದ್ದರೆ ಈ ವರಮಹಾಲಕ್ಷ್ಮಿ ಹೀಗೆ ಆಚರಿಸಬೇಕು ಅನ್ನೋ ಒಂದು ಕ್ರಮ. ಸೊ ನಾವು ಎಲ್ಲ ಟಿ ವಿನಲ್ಲೂ ಇದ್ದಿರೋ ಕಥೆಗಳನ್ನ ಹೇಳ್ಕೊಂಡು ಕೂತ್ಕೊಂಡ್ರೆ ಪ್ರಯೋಜನ ಇಲ್ಲ. ಅದಕ್ಕೆ ಗ್ಯಾರಂಟಿ ಟಿ ವಿಲಿ ಬ್ರಹ್ಮಾಂಡಗಳು ವಿಚಾರ ಹೀಗೆ ಹೇಳಬೇಕು ಅಂದರೆ ಇನ್ನೂ ಚೆನ್ನಾಗಿರುತ್ತೆ.